ಬ್ಯಾಂಕ್ ಕಟ್ಟಿ ಬ್ಯಾಂಕ್ನ್ಯಾಗ ರೊಕ್ಕ ಇಟ್ಟವ್ರು ದೊಡ್ಡವ್ರಲ್ಲ. ಆ ಬ್ಯಾಂಕ್ನ್ಯಾಗ ಸಾಲ ಮಾಡಿ ಅರ್ಧ ಗಪ್ ಮಾಡಿ ಅರ್ಧ ತಂದು ತುಂಬ್ತಾರಲ್ಲ ಅವ್ರು ದೊಡ್ಡವ್ರು. ಯಾಕಂದ್ರೆ ಅವರಿಂದ ಆ ಬ್ಯಾಂಕ್ ನೆಡ್ತಿರ್ತಾವೆ, ಎಲ್ಲ ಅವರಿಂದ ನೆಡ್ತಿರ್ತೈತಿ. ಹಂಗೆ ಬೇರಿದ್ರೆ ಮರ ಬದುಕ್ತೈತಿ, ಬೇರಿದ್ರೆ ಮರ ಬದುಕ್ತೈತಿ, ಜನ ಇದ್ರೆ ಜಗತ್ತು ಬದುಕ್ತೈತಿ. ಇದನ್ನು ಈ ಜಗತ್ತನ್ನು ಸುಮ್ಮ ಕುಂದ್ರಲಾರ್ದ ಈ ಜಗತ್ತು ಸೃಷ್ಟಿ ಮಾಡಿ ಈ ಜಗತ್ತು ತುಂಬ ಜೀವಿಗಳನ್ನು ಹುಟ್ಟಿಸಿ ಕಣ್ಣು ಮುಚ್ಚಿ ಬರ ಮೇಲೆ ಕೂತಂಥ ಪರಮಾತ್ಮಗೆ ಎಷ್ಟು ಸಂಕಟ ಇರ್ಬೇಕು, ಅವಂದು ಎಂಥ ಗಾಡಿರ್ಬೇಕು ಅವಂದು. ಅದಕ್ಕೆ ಭಾಳ ದೊಡ್ಡವಪ್ಪ ಇವ ಮ್ಯಾಲಿನ ಸಾಹುಕಾರ, ಎಂಥ ದೊಡ್ಡದು ಕಟ್ಸ್ಯಾನಪ್ಪ ನಾಟಕ ಥಿಯೇಟರ. ಭೂಮಿ ಮೇಲೆ ಆಕಾಶ ಒಂದು ಹೊಚ್ಚಿಗೆ ಮಾಡ್ಯಾನು, ಸೂರ್ಯ ಚಂದ್ರನ ಬೆಳಕು ಮಾಡಿ ಥಿಯೇಟ್ರ್ ಕಟ್ಟ್ಯಾನು. ಕಷ್ಟ ಸುಖದ ಪರದೆ ಹಿಂದ ಏರಿ ಇಳುವತೈತಿ, ಒಳ್ಳೇದು ಕೆಟ್ಟದ ಪೇಟಿ ತಬಲ ಆಟದಾಗ ನೋಡ್ತೈತಿ. ದಿನಕ್ಕೊಂದ ಜೀವನದಾಗ ಹೊಸ ಕತಿ ಬರದ, ಎಲ್ಲ ಮಂದಿನ ಆಟಕ್ಕೆ ತಂದ ಹಚ್ಚಾನೋ ಕರೆದ. ಗಂಡ ಹೆಣ್ಣ ಜೋಡ ಮಾಜಿ ಹಚ್ಚಾನ ಆಟಕ್ಕೆ, ಈ ಆಟದ ಕಂಪ್ನಿ ಥಿಯೇಟ್ರಕ್ಕೆಲ್ಲ ಅವನ ಮಾಲಕ್ಕ. ಆಟದ ಮಂದಿಗೆ ಅನ್ನ ಮಾಡಿ ಊಟಕ್ಕೆ ಹಾಕ್ತಾನು, ಕಳ್ಳರು ಸುಳ್ಳರು ಒಳ್ಳೆಯವ್ರಿಗೆ ಇಲ್ಲಿ ಪಾಠ ಕೊಟ್ಟಾನು. ಈ ಆಟದ ಕಂಪ್ನಿಯಾಗ ಥಿಯೇಟ್ರ್ ಮಾಲಕ್ಕೆ ಯಾರಿಗೂ ಕಂಡಿಲ್ಲ, ಈ ಆಟದ ಕಂಪ್ನಿ ಥಿಯೇಟ್ರ್ ನೀಡತ್ತೆ ಅವನ ಹೆಸರು ಮ್ಯಾಲ. ಆಟ ಮಾಡಕ್ಕೆ ಬಂದೇವ ಆಶೆದ ಬಣ್ಣ ಹಚ್ಕೊಂಡ, ಆಟ ಮುಗಿದ ಮೇಲೆ ಹೋಗುದೈತಿ ಎಲ್ಲನೂ ತೊಳ್ಕೊಂಡ. ಅವ ಹೇಳಿದಂಗೆ ನಾವು ನೀವು ಆಟ ಮಾಡೋದಿಲ್ಲಿ, ಆಟ ಮುಗಿದ ಮೇಲೆ ಥಿಯೇಟ್ರ್ ಬಿಟ್ಟ ಹೋಗುದು ಬರಿಗೈಲಿ. ಬೀಳಿಗೆ ಊರ ಬೆದರಿಸಿದ್ದ ಕಟ್ಟಿದ ಹಾಡಿಗೆ, ಥಿಯೇಟರ್ ಮಾಲಕ್ಕೆ ಕುಲುಕುಲು ನಗ್ತಾನೆ ಖುಷಿಯಾಗಿ ಮನಸ್ಸಿಗೆ, ಥಿಯೇಟರ್ ಮಾಲಕ್ಕೆ ಕುಲುಕುಲು ನಗ್ತಾನೆ ಖುಷಿಯಾಗಿ ಮನಸ್ಸಿಗೆ ಅಂತ ಹೇಳ್ತಾ, ಕುಂಬಳ ಕುಡಿಸಣ್ಣ ದೋತರ ದಡಿಸಣ್ಣ, ನಟ್ಟ ಕಡಿಯವ್ರ ನಡಸಣ್ಣ ಸಾಲಿಯಾಗ ಓದು ಹುಡುಗರು ದನಿಸಣ್ಣ ಅಂತ ಅವಾಗ ನಮ್ಮ ಹಿರಿಯರು ಆ ಹೆಣ್ಮಕ್ಳು ಹೇಳ್ತಿದ್ರು. ಈಗ ನಟ್ ಅಂದ್ರೆ ನಟ್ಟು ಕಡಿಯವ್ರು ಬರಂಗಿಲ್ಲ, ಈಗ ನೆಟ್ಟಿಗೆ ಸರಿಸ್ತಾರಲ್ಲ ಅದನ್ನ ತಿಳ್ಕೊಂಡಾರ. ಅದಲ್ಲ, ಆ ನಟ್ಟು ಕೊಡ್ತಿದ್ರು ಹೊಲ್ಲಾಗ ಗುದ್ಲಿ ಹಾಕಿ ಕಬ್ಬಿಣ ಕಾಸಿ ಗುದ್ಲಿ ಮಾಡಿಸಿ ನಟ್ಟು ಕೊಡ್ತಿದ್ರು. ಅದಕ್ಕೆ ಇದು ಹತ್ತಿರು. ಮತ್ತು ಈಗ ನೋಡಿ ಇಷ್ಟೆಲ್ಲ ಮಾಡಿ ಕಣಯ ನಾವು ಇದಕ್ಕಣ ಅವಾಗಿದ್ರು ಹಿಂಗೆ ಇದ್ದು. ಕಣಯಾರ ಕಡ್ದಾರೋ ನೀರ್ಯಾರೋ ಹೊಡೆದಾರೋ, ಹೊತ್ತೇರಿ ಮೇಟಿ ಜಡದಾರ ಈ ಊರ ಮುತ್ತೈದರ ಬಂದು ಮುರಿದಾರೋ. ಹಂತಿಯ ಹೊಡಿಯವರು ಹಂಚಿಕಿ ತೆಗೆದಾರ, ಚಾದ ಬೋಗಾಣಿ ಒಲಿ ಮುಂದೆ ಇಟ್ಕೊಂಡ, ಚಾ ಕುಡ್ದ ಹಂತಿ ಹೊಡೆದಾರೋ. ಕಣದಾಗ ಕಂಕಿರ್ಲಿ ಒಲಿಯಾಗ ಬೆಂಕಿರ್ಲಿ ನಿಮ್ಮ ಮಣದಾಗ ಶಂಕಪ್ಪನ, ಸುಂಕಿರ್ಲಿ ನಮ್ಮ ಕಣದಾಗ ಅಂತ ನಮ್ಮ ರೈತರು ಅವಾಗ ಹಾಡಿ ಹೇಳ್ತಿದ್ರು. ತುಂಬಿದ ಹೊಳೆಯಾಗ ಕೊಂಬ ಕಾಣುವುದೇನೋ ಬಂಗಾರದಿನಿಯ ಬಸವಣ್ಣ ಬರುವಾಗ ತುಂಬಿದ ಗಂಗವ್ವ ತುಳಿಕ್ಯಾಳು ಅಂತ ಅವತ್ತೆಲ್ಲ ಹಂತಿ ಅವರು ಸಡಗರ ಮಾಡಿ ಹೇಳ್ತಿದ್ರು. ಅಂಥ ಹಾಡು ಕಟ್ಟವರು ಇನ್ನು ಭಾಳ ಮಂದಿ ಸಿಗುವುದಿಲ್ಲ. ಈಗೆಲ್ಲ ಹಾಡು ಕಟ್ಟವ್ರು ಅಂದ್ರೆ ಪ್ಯಾರ್ಗೇ ಆಗಿಬಿಟ್ಟತೆ, ನಮ್ದಕ್ಕೆ ಪ್ಯಾರ್ಗೇ ಆಗಿಬಿಟ್ಟತೆ. ಮಸುತ್ಯಾನ ಅಲ್ಲಾಗು ನಮಾಜ್ ಮಾಡು ಮುಲ್ಲಾಗು ಪ್ಯಾರ್ಗೇ ಆಗಿಬಿಟ್ಟತೆ. ಗುಡಿಯಾಗಿದ್ದ ದೇವರಿಗೂ ಪೂಜೆ ಮಾಡು ಪೂಜರಿಗೂ ಪ್ಯಾರ್ಗೇ ಆಗಿಬಿಟ್ಟೈತೆ. ಇಬ್ಬರೇ ಪ್ಯಾರ್ಗೆ ಮಂದಿ ಪ್ಯಾರ್ಗೆ ಆಗೈತತ್ತಾರೆ. ಆ ನಮ್ಮ ಹಿಂದೆ ಹಿರಿಯರು ಎಂತಿಂಥ ಪದ ಕಟ್ತಿದ್ರು, ಎಂತಿಂಥ ಮಾತು ಹೇಳ್ತಿದ್ರು. ಹೆಣ್ಣೊಂದ ಹಡದೀನಿ ಬಣ್ಣದ ಗೌರಿನ ಅಣ್ಯರಿಗೆ ಹೆಂಗೆ ಕೊಡಲೇವ ತಾಯಿಗಳು ಹೇಳ್ತಿದ್ರು. ಹೆಣ್ಣೊಂದ ಹಡದೀನಿ ಬಣ್ಣದ ಗೌರಿನ ಅಣ್ಯರಿಗೆ ಹೆಂಗೆ ಕೊಡಲೇವ ನನ್ನ ಮಗಳನ್ನು, ಬೆಣ್ಣಿಲಿ ಬಿದ್ದ ತಮ್ಮಗ ದಾರಿ ಎರದೇನ. ಅರಸನ ಮೇಯಾಕಿ ಅರಸನ ಕಾಲಾಕಿ ಅರಸನ ಮೇಯಾಕಿ ಸರ್ಪಣಿ ಕಾಲಾಕಿ, ಅರಸನ ಗೂಡ ಬರ್ತಾಳ ನನ್ನ ಮಗಳ ಪಾರ್ವತಿ ಶಿವಗ ಬಲಜೋಡ. ಪಿಲ್ಲೆದ ಕಾಲಾಕಿ ಮೆಲ್ಲಕ್ಕೆ ಬರ್ತಾಳ, ನಿಲ್ಲಸ ತಮ್ಮ ನಿನಕುದ್ರಿ ನನ್ನ ಮಗಳ ಎಲ್ಲರಿಗೆ ಹೇಳಿ ಬರ್ತಾಳ ಅಂತ ಅವಾಗ ಹೆಣ್ಣು ಹಡ್ದವರು ಹೆಣ್ಣು ಮಕ್ಕಳು ನೋಡಿ ಅಟ್ ಅಕೃತಿ ಪಡ್ತಿದ್ರು. ಮತ್ತು ಅದ ತಾಯಿಗಳು ಬೇರೆ ಊರಿಗೆ ಹೆಣ್ಣು ಕೊಟ್ಟಾಗ, ಬೇರೆ ಊರಾಗಿದ್ದಾಗ ಮುದುಕರಾದಾಗ ಅವ್ರು ಏನು ಹೇಳ್ತಿದ್ರು ಅಂದ್ರೆ, ನನ್ನ ತವ್ರ ಮನ್ಯಾಗ ಅದನ್ನು ಹುಟ್ಟಿನಿ, ನನ್ನ ತವ್ರ ಮನ್ಯಾಗ ಇದನ್ನು ತಿಂದಿನಿ, ನನ್ನ ತವ್ರ ಮನ್ಯಾಗ ಹಂಗಿದ್ನಿ, ನನ್ನ ತವ್ರ ಮನ್ಯಾಗ ಹಿಂಗಿದ್ದು. ಎಲ್ಲ ಹೆಣ್ಣು ಮಕ್ಕಳು ತವ್ರ ಮನೆ ಬೆಳಕನ್ನು ಹೇಳ್ತಾರೆ. ಅವಾಗ ಮುಪ್ಪಾಗಿತ್ತು ಮುದುಕಿ, ವಯಸ್ಸಾದಾಕಿ, ಹೊತ್ತ ಮಣಿಗೆ ಮಾಡೀನಿ 10 ಥರದ ಅಡುಗೆಯ ತುತ್ತ ಮಾಡಿ ಉಣಲಿಲ್ಲ ಈ ಜನ್ಮ, ಮುಪ್ಪಾದ್ರೆ ತವರೂರು ಮರಿಲಿಲ್ಲ. ತವ್ರ ಮ್ಯಾಗ ಆಸೆ ಭಾಳ ಇರ್ತದೆ ಹೆಣ್ಮಕ್ಳು. ಮತ್ತು ಹೆಂಗೆ ಸ್ವರ್ಗಕ್ಕೆ ಹೋಗಾಕ ನಡುವಂದ ವಸ್ತ್ಯಾಕ ತವರವ್ರ ಬರ್ತಾರ ತಡಿಸಿವನ ನನಗಾಗಿ ಸಡಗರ್ಲೆ ದಂಡಿ ತರ್ತಾರೆ. ಹೆಣ್ಣು ಮಕ್ಕಳು ಯಾವತ್ತು ತಾಯಿ ತಂದಿಗೆ ಅಣ್ತಂಬ್ರ ಮ್ಯಾಗ ಜಂಪರ್ ಕೊಡ್ಲಿಕ್ಕೂ ಜಗಳ ಮಾಡ್ತಾರೆ, ಮತ್ತು ಹೆಣ್ಣು ಕೊದವಳಿಕ್ಕೂ ಜಗಳ ಮಾಡ್ತಿದ್ರು. ಈಗ ಏನು ಹೆಣ್ಣು ಯಾರು ಕೊಡಾಗಿಲ್ಲ ಬಿಡಿ, ನಮ್ಮ ಹುಡುಗಿ ಸಾಲಿ ಕಲ್ತತಿ ನಾವು ನೌಕರಿಯಾಗಿ ಕೊಡ್ತೀವಿ ಅಂತ ಹೇಳ್ತಾರೆ. ಈಗ ಹೆಣ್ಣಿನ ಪೈಗೆ ಜಗಳ ಏನಿಲ್ಲ.
ಏನೋ ಗಂಡು ಹಡ್ದವ್ರ ನಮಗೆ ಕೊಡ್ರಿ ಅಂತೇಳಿ ಅವ್ರ ಮನೆಗೆ ಹೋಗೋದು ಬಂದೈತಿ. ಅವಾಗ ಹೆಣ್ಣು ಹಡ್ದವ್ರ ತವ್ರ ಮನೆಗೆ ಜಗಳಾಡಿ ಮಂದಿ ಕೂಡಿಸಿ ಹಿರಿಯರು ಕರ್ಕೊಂಡು ಹೋಗಿ ಹೆಣ್ಣು ಕೊಡ್ತಿದ್ರು ತಮ್ಮಗಳಿಗೆ. ಜಗಳಾಡಿ ಅಡ್ಗೆ ಮನೆ ನಂದು ಮಾಡ್ಕೋತೀನಿ ಹತ್ತಿದ್ರು. ಈಗ ಹಂಗಿಲ್ಲ, ನೌಕರಿ ಇದ್ರೆ ಕೊಡ್ತೀವತ್ತಾರ, ನೌಕರಿ ಕೈ ಇಲ್ಲ. ಎಲ್ಲ ಕಡೆನೂ ದಯಮಾಡಿ ಸಾಲಿ ಕಲ್ತವ್ರು ಎಲ್ಲರಿಗೂ ನೌಕರಿ ಮಾಡೋರಿಗೆ ಎಲ್ಲಿ ಹೆಣ್ಣು ಸಿಗಬೇಕು. ಎಂಥ ಕಾಲು ಹೋತು, ಕಾಲು ಎಂಥದ್ದು ಬಂತು, ಮೈ ಮುರಿದ ದುಡಿ ಅವ್ರೀಗ ಭೂಮಿಯಾಗ ಇಲ್ಲಂಗಾತು. ಹರಾಮ್ ತಿಂದ ತಿರುಗು ಮಂದಿ ಊರಾಗ ಹೆಚ್ಚಿಗಾದ್ರು, ದೇವ್ರಂತ ತಿಳ್ಕೊಂಡು ಅವರು ದೆವ್ವಾಗಿ ಬಿಟ್ಟರು. ಹಳ್ಳಿ ಪ್ಯಾಟಿ ಊರಿಗೆಲ್ಲ ಕೊಳ್ಳಿ ಹಿಟ್ಟು ಹೊಂಟ್ರು. ಧರ್ಮದ ನ್ಯಾಯ ಹೇಳು ಹಿರಿಯಾಗ ಮರ್ಯಾದೆ ಇಲ್ಲಂಗಾತು. ಸುಳ್ಳು ಹೇಳಿ ಸುಲಿಗೆ ಮಾಡೋರಿಗೆ ಬಾಸಿಂಗ್ ಬಾಲ ಬಂತು. ಎಂಥ ಕಾಲು ಹೋತು, ಕಾಲು ಎಂಥದ್ದು ಬಂತು. ಕಣ ಕಡ್ದ ನೀರು ಹೊಡೆದ ರಾಶಿ ಮಾಡೋದು ಹೊತ್ತು, ನೈನದಾರ್ಯಾಗ ಮಿಷನ್ದಾಗ ರಾಶಿ ಮಾಡೋದು ಬಂತು. ಎಂಥ ಕಾಲು ಹೋತು, ಕಾಲು ಎಂಥದ್ದು ಬಂತು. ಮೈ ತುಂಬ ಅರ್ಬಿ ಉಟ್ಟ ಸಿನಿಮಾ ಮಾಡೋರು ಆದರು, ಅರ್ಧ ಮುರ್ಧ ಅರ್ಬಿ ತೊಟ್ಟ ಬತ್ಲೆ ಕುಣಿಯೋರು ಬಂದರು. ಎಂಥ ಕಾಲು ಹೋತು, ಕಾಲು ಎಂಥದ್ದು ಬಂತು. ಅಂತಾದ ಹೋಗಿ ಇಂತಾದ ಬಂತು, ಇಂತಾದವಾದ ಮೇಲೆ ಮುಂದೆ ಏನೋ ಆಯಿತು. ಇಂಥ ಕಾಲದಾಗ ಎಲ್ಲರೂ ಆದರೂ ಈಗ ಶಾಣ್ಯರಾಗ್ಯಾವ. ಅವಾಗ ಕಾಲು ಹಂಗಿತ್ತು, ಹಂಗೆ ಬದುಕಿದೆವು. ಈ ಕಾಲು ಹಿಂಗೈತಿ, ಹಿಂಗೆ ಬದುಕುವುದು. ಅವಾಗ ಅತ್ತಿ ಮಾವ ಹೇಳ್ದಂಗೆ ಬದುಕು ಕಾಲಿತ್ತು. ಈಗೇನಿಲ್ಲ, ಲಗ್ನ ಆದಗಳನ್ನ ಹೆಣ್ಮಗಳು ಏನು ಹೇಳ್ತಾಳೆ, ಗಂಡು ಗೋಣ್ ಹಾಕಬೇಕು. ಹೆಂಗಂದ್ರೆ ಗರ್ದಿ ಗಮ್ಮಟ್ಟಿನ ದಾರ ಆಕಿ ಕೈಯಾಗಿರ್ತೈತಿ. ಹಿಂಗೆ ಜಗ್ಗಿದ್ರೆ ಅಂದ್ರೆ ನಾವು ಗಂಡು ಮಕ್ಳು ಏನೂ ಇಲ್ಲ, ಸೌತಿಕ ಅವೆಲ್ಲ ಬೆಚ್ಚ ನಿಲ್ಲಿರ್ತಾರಲ್ಲ, ಹಿಂಗೆ ಎರಡು ಕಡೆ ಕೈ ಮಾಡಿ ಅಷ್ಟ ನಿಂದರು. ಗಂಡು ಮಕ್ಳದ್ದು ಏನು ಕೆಲಸ ಇಲ್ಲ. ಹೆಣ್ಣು ನೋಡ್ರಿ, ಹೆಣ್ಣು ಕೊಡಕ್ಕೆ ಬರೋದು ಬೀಗ್ರ ಮನೆಗೆ ಹೋದ ನೋಡಿ, ಆ ಹೆಣ್ತಿ ಸೊನ್ನೆ ಮಾಡಿದ್ರೆ ಗಂಡ ಹ್ಞೂನ್ರಿ ಅತ್ತಾನೆ. ಇಲ್ಲಿ ಕಂಡು ಗಂಡು ಮಕ್ಳದ್ದು ಏನು ಕೆಲಸ ಇಲ್ಲ. ಎಲ್ಲ ಕಡೆ ಒಂದೇ ಊರಾಗಲ್ಲ, ಒಂದೇ ಮನೆಯಾಗಲ್ಲ, ಎಲ್ಲ ಕಡೆ ಅದೇ ಕಾಲು ಬಂದೈತಿ. ಅವ್ರು ಹೇಳಿದಂಗೆ ಕೇಳೋದು ಬಂದೈತಿ. ಯಾಕಂದ್ರೆ ಬದುಕು ನಡೆಸೋರು ಅವರೇ, ಬದುಕು ನಡೆಸೋರು ಅವರೇ, ಶಾಣ್ಯಾರ ಅವರೇ. ನಾವಿಗೇನು ಆ ಹೆಣ್ಮಕ್ಳು ಅಷ್ಟು ಶಾಣ್ಯಾರ ನಾವು ಆಗೋದಿಲ್ಲ. ಯಾಕಂದ್ರೆ ಅವರೆಲ್ಲ ಯಾವ್ದು ಎಲ್ಲಿ ಇಡ್ಬೇಕು, ಯಾವ್ದು ಹೆಂಗೆ ಕೊಡ್ಬೇಕು, ಏನು ಮಾಡ್ಬೇಕು ಎಲ್ಲ ಅವ್ರಿಗೆ ಗುರ್ತಿರ್ತೈತಿ. ನೋಡಿ, ನಮ್ಮ ಹಿರಿಯರು ಹೇಳ್ತಿದ್ರು, ಮೇಣಿಗಿದ್ರೆ ನೀರು ಚಂದ ಇರ್ತೈತಿ, ಮೇಣಿದ್ರೆ ನೀರು ಚಂದ ಇರ್ತೈತಿ, ನೀರಿದ್ರೆ ಮೇಣು ಬದುಕ್ತೈತಿ. ಮತ್ತು ದೊರಬಂದಕ್ಕೂ ಜನರ ಆಶೀರ್ವಾದ ಬೇಕು. ಜನರ ಆಶೀರ್ವಾದ ಇದ್ದರೆ ಆ ಮನುಷ್ಯ ಮುಂದೆ ಬರ್ಬೇಕು ಸಾಧ್ಯತೆ. ಒಬ್ಬರು ಶಾಸಕರಾಗಬೇಕಾದ್ರೂ ಜನರ ಆಶೀರ್ವಾದನೇ ಬೇಕು. ಮಠ ಮಂದಿರದ ಗುರು ಆಗಬೇಕಾದ್ರೂ ಜನರ ಆಶೀರ್ವಾದನೇ ಬೇಕು. ಮತ್ತು ಇಂಥ ಸಂಸ್ಥೆಗಳು ನಡಿಬೇಕಾದ್ರೆ ಜನರ ಆಶೀರ್ವಾದ, ಮತ್ತೊಬ್ಬರ ಫ್ಯಾಕ್ಟ್ರಿ ನಡಿಬೇಕಾದ್ರೂ ಜನರ ಆಶೀರ್ವಾದನೇ ಬೇಕು. ಎಲ್ಲರೂ ಈ ಜಗತ್ತಿನಾಗ ಜನನ ದೇವರು, ಜನನ ದೇವರು ಅಂತೇಳಿ ಎಲ್ಲರೂ ಹೇಳ್ಕೊತ ಬಂದಾರ. ಆ ಜನದಿಂದ ಈ ಜಗತ್ತು ನಡೆದೈತಿ. ಈ ಜಗತ್ತಿನೊಳಗೆ ಮತ್ತು ನಮಗೂ ಮಾತಾಡೋಕೆ ಒಂದು ಅವಕಾಶ ಕೊಡೋಕೆ ಕಾರಣ ಅಂದ್ರೆ ಈ ನೀವು ಅದಿರತ್ತ ಅವ್ರು ನಮ್ಮನ್ನು ಇಲ್ಲಿ ಕರೆಸ್ಯಾರ. ನೀವು ಇರ್ಲಿಕ್ಕೆ ನನ್ನ ಯಾರು ಕರೆಸ್ಬೇಕು. ಮತ್ತು ನಾನು ಶಾಲೆ ಕಲಿಯಾಕೆ ಹೋಗ್ತಿದ್ದೀನಿ ರೀ, ಒಂದಿಷ್ಟು ದಿನ ಹೋಗ್ತಿದ್ದಿ. ಈಗಿನಾಗ ಮಾಸ್ತರ್ಗಳು ಸಂಬಾಯ್ತು ಇದ್ದಿದ್ದಿಲ್ಲ ರೀ. ಮಾಸ್ತರ್ ಬೆರಿಕಿದ್ದ, ಮಾಸ್ತರ್ ಮತ್ತು ನನ್ನ ಬಡಲಿಲ್ಲ ರೀ. ಮಾಸ್ತರ್ ನಾನು ಬಡ್ದಿದ್ದಿಲ್ಲ. ಯಾವುದೋ ಮಕ್ಕಳು ಸಾಲಿ ಬಿಟ್ಟಿತ್ತು ಹುಡುಗ, ಆ ಹುಡುಗರು ಬಡಿ ಹಾಕಿತ್ತಿದ್ರು, ಪಾಟಿ ಚೀಲ ಬಗಲಾಗಿ ಇಟ್ಕೊಂಡು ನಮ್ಮ ಮೆಟ್ಟು ಬಿಟ್ಟವ, ಮನೆ ಕಡೆ ಮೆಟ್ಟು ಬಿಟ್ಟ, ಹೊಲ ಕಡೆ ಹೋಗಿ ಕೂತಾವ. ನಮ್ಮಪ್ಪ ನಮ್ಮವ್ವ ಸಾಲಿಗೆ ಹೋಗೋದ್ರೆ, ನೀವು ಗೆಳೆ ಆಡ್ಕಾಯಿ ಅಂದ್ರೆ ಕಾವ್ತೀನಿ, ದನಕಾಯಿ ಅಂದ್ರೆ ಕಾವ್ತೀನಿ, ಸಾಲಿ ಮಾತ್ರ ಒಲ್ಲೆ. ಮತ್ತು ನಾ ಈಗಾದ್ರೂ ಹೇಳ್ತೀನಿ ನಿಮಗೆ, ನಾವು ಒಣ್ಣೆತ್ತಕ್ಕೆ ಸಾಲಿ ಬಿಟ್ಟವ. ಒಂದು 6-7 ತಿಂಗಳೇ ಒಂದು 8-9 ತಿಂಗಳು ಹೋಗಿರ್ಬೇಕು ಸಾಲಿಗೆ. ಒಣ್ಣೆತ್ತಕ್ಕೆ ಸಾಲಿ ಬಿಟ್ಟವ. ನಾ ಸಾಲಿ ಬಿಟ್ಟರು ನನ್ನ ಹೆಸರು 3ನೇ ತಕ್ಕ ಹೋಗಿತ್ತು ರೀ. ಅದು ತೆಗೆದಿದ್ದೆಲ್ಲ ಅದು ಹಂಗೆ ಹೋಗಿತ್ತು. ನಾ ದನ ಹೊಡ್ಕೊಂಡು ಹೋಗೋ ಮುಂದೆ ಅಲ್ಲಿ ಹೋಗ್ಕೊಂಡು ಹಿಡ್ಕೊಂಬಾಲಿ ಅಂದರು. ಸಾಲಿ ಹುಡುಗರು ಓಡಿ ಬಂದರು, ಹೆಗಲ ಮ್ಯಾಗ ಬಾರ್ಕೊಲಿತ್ತು, ಬಾಯಿ ಕಲ್ಲು ತೊಗೊಂಡು, ಮಕ್ಕಳು ಯಾರು ಬಂದ್ರೆ ನಿಮಗೆ ಇಷ್ಟ ಬಿಡ್ತೀನಿ ಅಂದು. ಅವು ಸಾಲಿ ಹುಡುಗರು ನಮ್ಮನೆ ಸೆನೆಗೆ ಹಾಕ್ಬಿಡ್ತಾ ಬಿಟ್ಟು ಹೋಗಿಬಿಟ್ರು. ನಾನು ದನಕ್ಕೆ ಹಾಕ್ಕೋತಿದ್ನಿ, ಎಂಥ ಚಂದ ಗುಡ್ದಾಗ ದನಕ್ಕೆ ಹಾಕ್ಕೋತಿದ್ನಿ, ಕುರಿಗೆ ಹಾಕ್ಕೋತಿದ್ನಿ, ಗಳೆ ಹೊಡ್ಕೋತಿದ್ನಿ. ಈ ಸಾಹಿತ್ಯ ಬಳಗಕ್ಕೆ ಬಂದು ಸೇರ್ಕೊಂಡು ಬಿಟ್ಟಿನಿ ರೀ. ಹುದಲಾಗ ಬಂದು ಕಾಲು ಸಿಕ್ಕಂಗೆ ಆಗಿಬಿಟ್ಟೈತಿ. ನಾ ಬಿಡ್ತೀನಿ ಅಂದರೂ ಸಾಹಿತ್ಯ ನಾನು ಬಿಡುವಲ್ಲಾಗೈತಿ. ಯಾಕಂದ್ರೆ ಈಗ ನೋಡಿ ಅದ್ರ ಕೂಡ ಬೆಂಡು ಹತ್ತಿ ಬಂದೀನಿ. ಈಗ ಒಲ್ಲೆ ಅಂದ್ರೆ ಯಾರು ಕೇಳ್ತಾರೆ? ಯಾರು ಈಗ ನೀವೆಲ್ಲರೂ ಲಗ್ನ ಮಾಡ್ಕೊಂಡವ್ರು ನೋಡಿ, ಸ್ವಾಮಿಗಳು ಅವ್ರು ಏನು ಇಲ್ಲ ಸುಮ್ ಕೂತಾರೆ. ಈಗ ಲಗ್ನ ಮಾಡ್ಕೊಂಡವ್ ನಾ ಹೆಂಡ್ತೀವಿ ಅಲ್ಲಿ ಅಂದ್ರೆ ಕೇಳ್ತಾರೆ, ಊರಾಗ ಬಂದು ಕಟ್ಟಿ ಬಡುತ್ತಾರೆ. ಹಂಗೆ ನಾ ಈ ಸಂಸ್ಥೆಗೆ ಈ ಶಿಕ್ಷಣ ಕ್ಷೇತ್ರದಾಗ ಬಂದಿಂದ ನಾನು ಎಲ್ಲರಿಗೂ ಗುರುತಾಗೀನಿ. ಎಲ್ಲರಿಗೂ ಮಾತಾಡೋದು, ಎಲ್ಲರಿಗೂ ಮಾಡೋದಕ್ಕೆ, ಸಾಹಿತ್ಯಕ್ಕೆ ಮತ್ತು ಒಂದು ಶಿಕ್ಷಣಕ್ಕೊಂದು ದೊಡ್ಡ ಶಕ್ತಿ ಐತಿ. ಶಿಕ್ಷಣಕ್ಕೊಂದು ದೊಡ್ಡ ಶಕ್ತಿ ಐತಿ. ಆ ಶಕ್ತಿ ಅದು ಎಂಥದ್ದು ಅಂದ್ರೆ, ಎಂಥವನು ಇದ್ದರೂ ತರಿವಿ ನಿಂತು ಮಾತಾಡುವಂಥ ತಾಕತ್ತ
ಆ ಶಿಕ್ಷಣಕ್ಕೆ ಬರ್ತೈತಿ. ಅದಕ್ಕೆ ಜ್ಞಾನ ಉತ್ಪತ್ತಿ ಆಗ್ಬೇಕು. ಜ್ಞಾನ ಉತ್ಪತ್ತಿ ಆತಂದ್ರೆ ಎಲ್ಲ ಸಿಗ್ತೈತಿ. ಮಕ್ಕಳು ಶಾಣ್ಯರಾಗಬೇಕು. ಶಾಣ್ಯರನ್ನ ಮಾಡಿರಿ, ದೊಡ್ಡವ್ರನ್ನ ಮಾಡಿರಿ. ನಾ ಏನು ಬೇಡ ಅನ್ನೋದಿಲ್ಲ. ಅದಕ್ಕೆ ತಮಗೆಲ್ಲರಿಗೂ ಒಂದು ಕೈ ಮುಗಿದು ಬೇಡ್ಕೋತೀನಿ. ಏನು ಅಂದ್ರೆ ಎಲ್ಲರೂ ನಮ್ಮ ಶಾಸಕರೆಲ್ಲ ಹೋಟ್ ಬಂದಾಗ ಅವ್ರು ಹೋಟ್ ಕೇಳ್ತಿರ್ಬೇಕು. ನಾವೊಂದು ಏನು ಕೇಳೋದಂದ್ರೆ, ನಮ್ಮ ರೈತರ ಬಳಗ ಕನ್ಯಾ ಇಲ್ದ ಭಾಳ ಅಡ್ಡಾಡಕತ್ಯಾವು. ದಯಮಾಡಿ ರೈತರ ಮಕ್ಕಳಿಗೆ ನೀವು ಸಾಲಿಗೆ ಕಲಿಸ್ತೀರಿ, ಶಾಣ್ಯಾರನ್ನ ಮಾಡಿರಿ, ದೊಡ್ಡವ್ರು ಮಾಡಿರಿ. ನಾ ಏನು ಬೇಡ ನೋಡೋದಿಲ್ಲ. ರೈತರ ಮಕ್ಕಳಿಗೆ ನಿಮ್ಮ ಮನ್ಯಾಗ ಅಣ್ಣ ತಮ್ಮನ ಮಕ್ಕಳು ಅಣ್ಣನ ಮಕ್ಕಳು ಇದ್ರೆ ಅವ್ರಿಗೆ ಕನ್ಯಾ ಕೊಟ್ಟು ಅವ್ರ ಮನೆ ಕಟ್ಟಿಗೆ ಹೊಂದುವಂಗೆ ಮಾಡಿರಿ. ಅದು ಒಂದು ದೊಡ್ಡ ಪುಣ್ಯ ಬರ್ತೈತಿ. ಅಂಥ ಪುಣ್ಯನ ನೀವು ಕಟ್ಕೊಂಡ್ರಿ ಅಂದರೆ ನಿಮಗೆಲ್ಲರಿಗೂ ದುಡ್ದು ಅನ್ನ ಹಾಕುವಂಥ ರೈತ, ಆ ರೈತನ ಮನೆಗೆ ನೀವು ಒಂದು ಹೆಣ್ಣು ಕೊಟ್ಟರೆ ಪುಣ್ಯ ಬರ್ತೈತಿ ಅಂತ ಹೇಳ್ತಾ ತಮಗೆ. ಅದಕ್ಕೆ ಕರ್ನಾಟಕದ ಕನ್ನಡಿಗರ ನೀವೇ ಅಪ್ಪೋಂಡಣ ದೇವರ, ಕಡ್ದಾಡಿಕದ ನಾವು ಮಾಡೋರ, ಪ್ರೀತಿಲಿ ಬಾಳಿ ಬದುಕವ್ರ, ಕತ್ತಲದಾಗಿನ ಕಳ್ಳರ, ಬೆಳಕಿನಾಗಿನ ಒಳ್ಳೆಯವರ ನೀವೇ ಅಪ್ಪೋಂಡಣ ದೇವರ. ಮುಪ್ಪಿನ ವಯಸ್ಸಿನ ಮುದುಕರ, ಎಳೆಯ ವಯಸ್ಸಿನ ಯುವಕರ, ಪ್ರೀತಿ ಹೊಳೆಯಾಗಿ ಈಸವ್ರ, ಬಾಳ್ಯದ ಬೆಂಕಿಯಾಗಿ ಸುಟ್ಟವ್ರ ನೀವೇ ಅಪ್ಪೋಂಡಣ ದೇವರ. ಕರ್ನಾಟಕದ ಕನ್ನಡಿಗರ, ಬ್ರಹ್ಮ ವಿಷ್ಣು ಮಹೇಶ್ವರ ನಿಮ್ಮಲ್ಲಿ ಕಂಡಿನಿ ಮುಕ್ಕೋಟಿ ದೇವರ. ನನ್ನ ಆತ್ಮದ ಕನ್ನಡಿಯಾಗಿ ಕಂಡವರ, ನನ್ನ ಹಾಡಿಗೆ ಶಕ್ತಿ ತಂದವರ ನೀವೇ ಅಪ್ಪೋಂಡು ನನ್ನ ದೇವರ. ಕರ್ನಾಟಕದ ಕನ್ನಡಿಗರ ಅಂತ ಹೇಳ್ತಾ ಎಲ್ಲ ಕನ್ನಡಿಗರ ಮನಸ್ಸಿಗೂ ನನ್ನ ಶರಣಾರ್ಥ್. ಚಲೋ ಮನುಷ್ಯರು ನಾವು ಸಂಘ ಇತ್ತಂದ್ರೆ ನಾವು ಚಲೋ ಹಾಕೀವಿ, ಮತ್ತು ಕೆಟ್ಟ ಮಂದಿ ಕೂಡ ಸಂಘ ಇದ್ರೆ ನಾವು ಚಲೋ ಹೆಂಗೆ ಹಾಕೀವಿ. ಅದಕ್ಕೆ ಚಲೋ ಗಂಜಾಣ್ಣಿ ಹಚ್ಕೊಂಡು ಅವ್ನು ತೆಕ್ಕಿ ಬಡಿದ್ರೆ ನಮ್ಮ ಮೇಗೆ ಗಮ್ಗೂಡ್ತೈತಿ, ಮತ್ತು ರಾಡ್ಯಾಗಿ ಬಿದ್ದು ಅವ್ನು ತೆಕ್ಕಿ ಬಡಿದ್ರೆ ನಮ್ಮದು ಮೇಗೆ ಹೊಲಸು ಆಕೈತಿ. ಹಂಗಾಗ್ಲಾರ್ದಂಗೆ ಎಲ್ಲರೂ ಚಲೋ ತಂಗೆ ಇಟ್ಕೊಂಡು ನಮ್ಮ ನಾಡಿಗೆ ಒಂದು ಹೆಸರು ತರುವಂಥ ಮಕ್ಕಳನ್ನ ಹಡ್ದಂಥ ತಾಯಿ ತಂದೆಯರಿಗೂ, ಆ ಮುದ್ದು ಮಕ್ಕಳನ್ನ ಬೆಳೆಸಿ ನಮ್ಮ ನಾಡಿಗೆ ಕೀರ್ತಿ ತರುವಂಥ ಮಕ್ಕಳನ್ನ ಮಾಡುವಂಥ ಎಲ್ಲ ಗುರುಗಳಿಗೂ ಗುರುಮಾತೆಯರಿಗೂ ಎಲ್ಲರಿಗೂ ನಾನು ವಂದಿಸಿ ನನ್ನ ಎರಡು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.